ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ವರ್ಲ್ಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಟ್ ಈಸ್ ಎ ನ್ಯಾಚುರಲ್ ಕ್ಲಾಡಿಂಗ್ಸ್. ನೋಡಿ, ಇದೊಂದು ಕ್ರಿಯೇಟಿವ್ ಡಿಸೈನ್, ಮಂಕಿ ಪ್ಯಾಟರ್ನ್ ಅಂತ ಹೇಳ್ತಾರೆ. ಇಲ್ಲಿ ಸ್ಯಾಂಡ್ ಸ್ಟೋನು ಇದೆ, ಸ್ಲೇಟ್ ಸ್ಟೋನು ಇದೆ, ಕ್ವಾರ್ಟ್ಜೈಟ್ ಸ್ಟೋನು ಇದೆ, ಡಿಫ್ರೆಂಟ್ ಕಲರ್ಸ್ ಇದೆ. ಚಾಕ್ಲೇಟ್ ಕಲರ್ ಇದೆ, ಕಾಪರ್ ಕಲರ್ ಇದೆ, ಬ್ಲ್ಯಾಕ್ ಇದೆ. ಇದನ್ನೆಲ್ಲ ನಾವು 1 by 1 ಸ್ಟೋನಲ್ಲಿ ಕಟ್ ಮಾಡಿ ರ್ಯಾಂಡಮ್ ಆಗಿ ಕಟ್, ದೆರ್ ಇಸ್ ನೋ ಸಚ್ ಸ್ಕೇಲ್. ಯಾವ ಥರ ಬಂತು ಆ ಥರ ಕಟ್ ಮಾಡಿ ಈ ಥರ ಫಿಕ್ಸ್ ಮಾಡಿರೋದು. ಕೆಲವೊಂದು ವಾಲ್ ಇದೇ ಥರ ಮಾಡಿರ್ತಾರೆ ಆರ್ಕಿಟೆಕ್ಟ್ಸ್, ಈ ಥರ ಬೇಕು ಅಂತ ಹೇಳಿ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಇದೊಂದು ನೋಡಿ ಸ್ಟೋನು, ಇದು ನಿಮಗೆ ಯಾವ ಥರ ಕಾಣ್ತಾ ಇದೆ, ಒಂಥರ ಗುಡ್ಡ ಎಲ್ಲ ಇರುತ್ತಲ್ಲ ನಿಮಗೆ ಸ್ಟೆಪ್ಸ್ ಕ್ಲೈಂಬ್ ಮಾಡಂಗೆ. ಇದು ನಾವು ಕ್ರಿಯೇಟ್ ಮಾಡಿರೋ ಸ್ಟೋನು. ಒಂದು ಪರ್ಟಿಕ್ಯುಲರ್ಲಿ ಇದೇ ಥರ ಬೇಕು ಅಂಥೇಳಿ ದೊಡ್ಡ ದೊಡ್ಡ ಬಂಡೆ ಇರುತ್ತಲ್ಲ ಅದನ್ನು ತೊಗೊಂಬಂದು ಕೆಲವೊಂದು ಸ್ಪ್ಲಿಟ್ ಮಾಡಿದ್ದೀವಿ, ಥಿಕ್ನೆಸ್ ಕಡಿಮೆ ಮಾಡಿದ್ದೀವಿ, ಕೆಲವೊಂದು ದೊಡ್ಡ ದೊಡ್ಡ ಥಿಕ್ನೆಸ್ಸೇ ಸ್ಟೋನೇ ಹಾಕ್ಕೊಂಡಿದ್ದೀವಿ. ಫುಲ್ ರ್ಯಾಂಡಮ್ ಆಗಿ ಕಾಣುತ್ತೆ ನೋಡಿ. ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್, ಅದೇ ಪ್ಯಾಟರ್ನು ಫುಲ್ ಕಾಪರ್ ಕಲರ್ ಮತ್ತು ಗ್ರೀನ್ ಕಲರಲ್ಲಿ ಮಾಡಿದ್ದೀವಿ. ಇದನ್ನು ಕೂಡ ಒಂದು ಎಲಿವೇಶನ್ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣುತ್ತೆ ಅಂತೇಳಿ. ಫುಲ್ಲಿ ಡಿಫ್ರೆಂಟ್ ಸ್ಟೋನ್ಸ್. ಇದನ್ನು ಎಲ್ಲ ಕಡೆ ನೋಡೋಕ್ಕೆ ಸಾಧ್ಯ ಇಲ್ಲ, ಇದು ಕಸ್ಟಮೈಸ್ಡ್. ಇದು ನೋಡಿ, ಅಲ್ಲಿ ಈಗ ಸ್ಟ್ಯಾಕಿಂಗ್ ಸ್ಟೋನ್ ನೋಡಿದ್ರಿ, ಹಾರಿಜಾಂಟಲ್ ಪ್ಯಾಟರ್ನ್. ನಾನು ಬಿಗಿನಿಂಗ್ ಹೇಳಿದ್ದೆ ನಿಮಗೆ, ಇದನ್ನು ಯಾವ ಥರ ಬೇಕಾದ್ರೆ ಮಾಡ್ಬೋದು. 1 by 1 ಮೊಸೈಕ್ ಮಾಡ್ಬೋದು, ಸ್ಪ್ಲಿಟ್ ಪ್ಯಾಟರ್ನ್ ಮಾಡ್ಬೋದು ಅಂತ. ಇಲ್ಲೇನು ನೋಡ್ತಿದ್ದೀರಲ್ಲ, ಇದು ಮೇಡಪ್ ಆಫ್ ವೆರಿ ಸ್ಮಾಲ್ ಸ್ಟೋನ್ಸ್. ಇಲ್ಲಿ 1 inch 1 inch ಇದೆ, 2 inches 1 inch ಇದೆ, 3 inch 1 inch ಇದೆ. ಇದು ಸ್ಟೋನ್ಸ್ ಮೊಸೈಕ್ ಸ್ಟ್ಯಾಕಿಂಗ್ ಅಂತ ಹೇಳ್ತಾರೆ. 1 by 1 ಇದನ್ನು ನಾವು 2 by 2 ಅಲ್ಲಿ ಪ್ಯಾಟರ್ನ್ ಮಾಡಿದ್ದೀವಿ. ಇದನ್ನು ಕೂಡ ನಿಮಗೆ ತೋರಿಸ್ತೀನಿ ಮನೇಲಿ. ಇವೆಲ್ಲ ಎಲ್ಲ ಸ್ಯಾಂಡ್ ಸ್ಟೋನು ಅಥವಾ ಮಿಕ್ಸ್ ಸ್ಟೋನ್, ಅಲ್ಲಿ ಯಾವ ಥರ ಹಾರಿಜಾಂಟಲ್ ಸ್ಟ್ಯಾಕಿಂಗ್ ನೋಡಿದ್ರಲ್ಲ, ಇದು ಕೂಡ ಸ್ಟ್ಯಾಕಿಂಗ್ ಇನ್ ಸ್ಕ್ವೇರ್ ಪ್ಯಾಟರ್ನ್ ಮಿಕ್ಸ್ಡ್. ಯೆಲ್ಲೋ ಆಗಿರ್ಬೋದು, ರ್ಯಾಂಬೋ ಆಗಿರ್ಬೋದು. ಇದು ನೋಡಿ, ಗ್ಯಾಲಕ್ಸಿ, ಸ್ಟಾರ್ ಗ್ಯಾಲಕ್ಸಿ ಗ್ಲಿಟರ್ ಮೆಟೀರಿಯಲ್, ವೆರಿ ಸ್ಮಾಲ್ ಸ್ಟೋನಲ್ಲಿ ತುಂಬ ಹ್ಯಾಂಡ್ ವರ್ಕ್ ಇದೆ ಇದರಲ್ಲಿ. ಇದೆಲ್ಲ ರೇಂಜ್ ನಿಮಗೆ 150, 200, 220 ಆ ಥರ ರೇಂಜಲ್ಲಿ ಬರುತ್ತೆ. ಇದು ನೋಡಿ, ಮಿಕ್ಸ್ಡ್ ಅಪ್ ವಿತ್ ಆಲ್ ಕಲರ್ಸ್. ಆಗ್ರಾ ರೆಡ್ ಆಗಿರ್ಬೋದು, ಸಿಮೆಂಟ್ ಗ್ರೀನ್ ಆ್ಯಂಡ್ ವೈಟ್ ಮಿಂಟ್. ಇದೆಲ್ಲ ಮೊಸೈಕೆ, ಅಂದರೆ 1 by 1 ಅಲ್ಲಿ ಮೊಸೈಕ್ ಸ್ಟ್ಯಾಕಿಂಗ್ ಅಂತ ಹೇಳ್ತಾರೆ. ಓಕೆ, ಮೊಸೈಕ್ಸ್ ಅಲ್ಲಿ ನೋಡಿ ನಿಮಗೆ ಅಲ್ಲಿ ಏನು ಹಾರಿಜಾಂಟಲ್ ಪ್ಯಾಟರ್ನ್ ಕೆಲವೊಂದು ಮೋಲ್ಡಿಂಗ್ಸ್ ನೋಡಿದ್ನಲ್ಲ, ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಪ್ಯಾಟರ್ನ್ ಮೋಲ್ಡಿಂಗ್ ಮಾಡಿದ್ದೀವಿ, ಜೊತೆ ಮಾರ್ಬಲ್ ಮಿಕ್ಸ್ ಮಾಡಿದ್ದೀವಿ. ಇಲ್ಲಿ CNC ಕಟ್ಟಿಂಗ್ ಆಗಿದೆ, ವಿತ್ ಮಾರ್ಬಲ್ ಚಿಪ್ ಔಟ್ ಆಗಿದೆ. ಎಲ್ಲ 1 by 1 ಅಲ್ಲಿ ಮೊಸೈಕ್ ಪ್ಯಾಟರ್ನ್ ಇದು. ಇದು ಕೂಡ CNC ಗ್ರೂ, ಹಾರಿಜಾಂಟಲ್ ಗ್ರೂವ್ಸ್ ಮಾಡಿದ್ದೀವಿ. ಈ ಥರ ಡಿಫ್ರೆಂಟ್ ಪ್ಯಾಟರ್ನ್ಸ್, ಅಲ್ಲಿ ಯಾವ ಥರ ಹಾರಿಜಾಂಟಲ್ ಮಾಡಿರ್ತೀವೋ ಆ ಥರ ಸ್ಕ್ವೇರಲ್ಲೂ ಕೂಡ ಡಿಫ್ರೆಂಟ್ ಪ್ಯಾಟರ್ನ್ಸ್ ಮಾಡಿರ್ತೀವಿ. ಇಲ್ಲಿ ಬ್ಲ್ಯಾಕಲ್ಲಿ ಎಲ್ಲೋ ಸ್ಮಾಲ್ ಮೊಸೈಕ್ ಮಾಡಿದ್ದೀವಿ. ಇವೆಲ್ಲ ಕೆಲವೊಂದು ಹೈಲೈಟೆಡ್ ಏರಿಯಾಗೆ ಚೆನ್ನಾಗಿ ಕಾಣುತ್ತೆ. ಮೇಯ್ನ್ಲಿ ಇದು ಯಾವುದು ಎಕ್ಸ್ಟೀರಿಯರ್ ಯೂಸ್ ಮಾಡಲ್ಲ, ಇಂಟೀರಿಯರಲ್ಲಿ ಎಲ್ಲ ಒಂದು ಕಡೆ ವಾಶ್ ಬೇಸಿನ್ ಹತ್ರ ಯೂಸ್ ಮಾಡ್ಬೋದು. ಡೈನಿಂಗ್ ಹಾಲಲ್ಲಿ ಒಂದು ಸಣ್ಣ ಪ್ಲೇಸು, ಅಂದರೆ ನಿಶ್ ಅಂತ ಹೇಳ್ತಾರಲ್ಲ, ಅಲ್ಲಿ ಯೂಸ್ ಮಾಡ್ಬೋದು. ಆ ಥರದ್ರಲ್ಲೆಲ್ಲ ಯೂಸ್ ಮಾಡ್ಬೋದು. ಇದು ಡಿಪೆಂಡ್ಸ್ ಆನ್ ಆರ್ಕಿಟೆಕ್ಟ್ಸ್ ಡಿಸೈನ್. ಇದು ಅಷ್ಟೇ ಕಸ್ಟಮೈಸ್ಡು. ಇದರಲ್ಲೇ ಸೆಲೆಕ್ಟ್ ಆದ್ರೇ ಇದನ್ನೇ ಮಾಡ್ಕೋಬೋದು. ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಅಂತ ಹೇಳಿದ್ರೆ ಅದು ಮಾಡ್ಬೋದು. ನೀವು ಹೋನಿ ಅಲ್ಲಿ ನೋಡಿದ್ರಲ್ಲ, ಅದೇ ಥರ ಸೇಮ್ ಇದು ಕೂಡ ಮೊಸೈಕ್ಸು. ಇಲ್ಲಿ ಇನ್ನೊಂದು ಏನಿದೆ ಅಂತಂದರೆ, ಇಲ್ಲ ಒಂದೊಂದು ನಾವು CNC ಪ್ಯಾಟರ್ನ್ ಕೊಟ್ಟಿದ್ದೀವಿ, ಅದು ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಫುಲ್ಲು ಡೈಮಂಡ್ ಶೇಪಲ್ಲಿ ಈ 3D ಎಫೆಕ್ಟ್ ಕೊಡುತ್ತೆ ನಿಮಗೆ. ಇದೇ ಮೊಸೈಕಲ್ಲೇ ಫುಲ್ CNC ಮಾಡಿದ್ದೀವಿ, ಫುಲ್ ಕಂಪ್ಲೀಟ್ 3D ಎಫೆಕ್ಟ್. ಇದಾಗಿರ್ಬೋದು, ಮತ್ತು ಈ CNC ಇದಾಗಿರ್ಬೋದು, ಇವೆಲ್ಲ 3D ಎಫೆಕ್ಟ್ ಕೊಡುತ್ತೆ. ಕೆಲವೊಂದು ಫೆಸಾಡ್ಗೆ ಅಥವಾ ಪೋರ್ಟಿಕೋಗೆ
ಸ್ಮೂತ್ ಫಿನಿಶ್ ಬೇಕು ಅಂತ ಕೆಲವರು ಇಷ್ಟಪಟ್ಟರೆ, ನ್ಯಾಚುರಲ್ ಸ್ಟೋನ್ ಲುಕ್ ಇರಬೇಕು, ಸ್ಮೂತ್ ಫಿನಿಶ್ ಇರಬೇಕು, ಗ್ರನೈಟ್ ಬೇಡ ಅಂತಂದರೆ ಸ್ಟೋನಲ್ಲೇ ಪಾಲಿಶ್ಡ್ ಅಂತ ಬರುತ್ತೆ. ಇದು ಫಾರೆಸ್ಟ್ ಬ್ರೌನು, ಫಾರೆಸ್ಟ್ ಗ್ರೀನು, ಜಸ್ಟ್ ಲೈಟ್ ಪಾಲಿಶ್ ಆಗಿರುತ್ತೆ, ಮ್ಯಾಟ್ ಫಿನಿಶು, ಎಡ್ಜ್ ಕಟ್ ಮಾಡಿರ್ತೀವಿ. ಈ ಥರದ್ದು ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಸೋಬರ್ ಆ್ಯಂಡ್ ಎಲಿಗೆಂಟ್ ಡಿಸೈನ್ ಇದು. ಆಮೇಲೆ ನನ್ನಲ್ಲಿ ಹೇಳ್ದಂಗೆ ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ದಿಸ್ ಇಸ್ ಅ CNC ಪ್ಯಾಟರ್ನ್. ನೋಡಿ, ಪೂಜಾ ರೂಮ್ಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಒಂದು ಈ ಥರ. ಇವತ್ತಿನ ಲೇಟೆಸ್ಟ್ ಟ್ರೆಂಡ್ ಅಂತಂದರೆ CNC ಪ್ಯಾಟರ್ನ್. ಇಲ್ಲಿ ತೋರಿಸ್ತೀನಿ, ಇವೆಲ್ಲ ಸ್ಮಾಲ್ CNC ಇದೆ. ಕೆಲವೊಂದು ಸ್ಟೋನ್ಸ್ ತೋರಿಸ್ತಾ ಹೋಗ್ತೀನಿ, ನೋಡಿ ಗೊತ್ತಾಗುತ್ತೆ ನಿಮಗೆ. ಇದನ್ನು ತುಂಬ ಹೈಲೈಟರ್ ಆಗಿ ಯೂಸ್ ಮಾಡ್ತಾರೆ. ಈ ಗ್ರೇ ಕಲರಲ್ಲಿ ಎಲ್ಲೋ CNC ಮಾಡಿದ್ದೀವಿ. ಈ CNC ನೋಡಿ ಫುಲ್ ಡೆಪ್ತ್ ಇರುತ್ತೆ. ಇಲ್ಲೊಂದು ಕಡೆ CNC ನೋಡ್ಬೋದು ನೀವು, ಫುಲ್ ಡೆಪ್ತ್ ಮಾಡಿ ಇಲ್ಲಿ ಯೂಸ್ ಮಾಡಿದ್ದಾರೆ. ಈ ಥರದ್ದು ತುಂಬ ಟ್ರೆಂಡ್ ಆಗ್ತಾ ಇದೆ ಈಗ. ಎಲ್ಲದು CNC ಪ್ಯಾಟರ್ನ್ಸ್ ತುಂಬ ಹೈಲೈಟ್ ಆಗಿ ಯೂಸ್ ಮಾಡಿರ್ತಾರೆ. ಈಗ ಅಟ್ಲೀಸ್ಟ್ ಒಂದು ವಾಲ್ ಇಲ್ದೋದ್ರು ಒಂದು ಅರ್ಧ ವಾಲು ಅಥವಾ ಒಂದು 8x8, 6x8, 10x3 ಆ ಥರ ಯೂಸ್ ಮಾಡ್ತಾರೆ. CNCಲಿ ನೀವು ಇದು ಕಸ್ಟಮೈಸ್ಡು, ನೀವು ಗೂಗಲಲ್ಲಿ ತೆಗೆದು ಯಾವ್ದು ಕೊಟ್ಟರು ಸ್ಟೋನಲ್ಲಿ ಮಾಡ್ಬೋದು ಅದನ್ನು. ಅದು ಆರ್ಕಿಟೆಕ್ಟ್ ಆದರೂ ಹೇಳ್ಬೋದು, ನಾವಾರು ಸಜೆಸ್ಟ್ ಮಾಡ್ತೀವಿ. ಕಸ್ಟಮರ್ ಹತ್ರ ಏನಾದ್ರು ಆಸ್ಪಿಷಿಯಸ್ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನು ಕೊಟ್ಟರು ಮಾಡಬಹುದು. ಯಾವ್ದಾದ್ರು ಇಲ್ಲಿ ನೋಡಿ, ಇವೆಲ್ಲ ಕೆಲವೊಂದು ಆಸ್ಪಿಷಿಯಸ್ ಅಂತ ಹೇಳ್ತಾರೆ. ಇದೆಲ್ಲ ಕೆಲವೊಂದು ಈ ಥರ ಅವ್ರ ರಿಕ್ವೈರ್ಮೆಂಟ್. ಇವೆಲ್ಲ ಈ ಹೆರಿಟೇಜ್ ಥರ ಬಿಲ್ಡಿಂಗ್ಗಳಿಗೆ ಇಂಟೀರಿಯರ್ ವಾಲ್, ವಿಲೇಜ್ ಫೀಲಿಂಗ್ ಬರಬೇಕು ಅಂತಂದರೆ ಈ ಥರ ಎಲ್ಲ ಮಾಡ್ತಾರೆ. ದೊಡ್ಡ ಲೀವ್ ಇದೆ ನೋಡಿ, ಕೆಲವೊಬ್ರು ಏನು ಮಾಡ್ತಾರೆ, ಫುಲ್ ವಾಲಲ್ಲಿ ಜಸ್ಟ್ ಅದು ಮಾತ್ರ ಹಾಕ್ತಾರೆ, ಒಂದು 3-4 ಆ ಥರದ್ದು ಮಾಡ್ಕೊಳ್ಬೋದು. ನೋಡಿ CNC ಪ್ಯಾಟರ್ನ್ ಇದೆಲ್ಲ. ಇದು ನೋಡಿ ಹ್ಯಾಕ್ ಕಾಣಿಸ್ತಾ ಇದೆ ನಿಮಗೆ, ಇಟಾಲಿಯನ್ ಮಾರ್ಬಲ್ ಅಂದ್ಕೊಂಡ್ರಲ್ಲ, ನೋ, ಯು ಆರ್ ರಾಂಗ್. ಇದು PVC ಮಾರ್ಬಲ್ ಶೀಟ್ಸ್ ಅಂತೇಳಿ, ವೆರಿ ಎಕನಾಮಿಕಲ್. ನಿಮಗೆ ಎಲ್ಲಿ 1,200 rupees per square feet ಇಟಾಲಿಯನ್ ಮಾರ್ಬಲ್ ಕೊಡ್ತಿರೋ, ದಿಸ್ ಈಸ್ ಜಸ್ಟ್ 100 rupees per square feet, ಯೂಸ್ಡ್ ಫಾರ್ ಓನ್ಲಿ ಇಂಟೀರಿಯರ್ ವಾಲ್ಸ್, ಬಟ್ ಲುಕ್ಸ್ ಲೈಕ್ ಇಟಾಲಿಯನ್ ಮಾರ್ಬಲ್. ಎಷ್ಟೋ ಜನ ಹಾಕಿದವ್ರ ಕಡೆ ಕೇಳಿದ್ದಾರೆ, ಓ ಇಡೀ ಪೂರ್ತಿ ಮನೆ ಇಟಾಲಿಯನ್ ಮಾರ್ಬಲ್ ಹಾಕ್ಬಿಟ್ಟಿದ್ದೀರಾ? ಸೇಮ್ ಅದೇ ಥರ ಲುಕ್ ಬರುತ್ತೆ. ಫುಲ್ ಇಂಟೀರಿಯರ್ ವಾಲ್ಗೆ ಯೂಸ್ ಮಾಡ್ತಾರೆ. ಇದರಲ್ಲಿ ಡಿಫ್ರೆಂಟ್ ಕಲರ್ ಸಿಗುತ್ತೆ ನಿಮಗೆ, ತೋರಿಸ್ತೀನಿ ನೋಡಿ. ಇವೆಲ್ಲ PVC ಮಾರ್ಬಲ್ ಶೀಟ್, 3 mm ಥಿಕ್ನೆಸ್ ಇರುತ್ತೆ, 100 rupees per square feet ಆಗುತ್ತೆ. ಇಂಟೀರಿಯರ್ ವಾಲ್ಗೆ ಯೂಸ್ ಮಾಡ್ತಾರೆ. ಯಾರು ಇಟಾಲಿಯನ್ ಮಾರ್ಬಲ್ ಅಲ್ಲ ಅಂತ ಹೇಳ್ತಾರೆ. ಲೈಟ್ ವೆಯ್ಟ್, ಮೇಂಟೆನೆನ್ಸ್ ಫ್ರೀ, ಲೈಫ್ ಲಾಂಗ್, ಕಲರ್ ಕೂಡ ಫೇಡ್ ಆಗಲ್ಲ. ಇಟಾಲಿಯನ್ ಮಾರ್ಬಲ್ ಆದರೆ ನಿಮಗೆ ಅವಾಗ ಪಾಲಿಶ್ ರಿಕ್ವೈರ್ಮೆಂಟ್ ಇರುತ್ತೆ, ಅದು ಇಲ್ಲ. ಇದರಲ್ಲಿ ತುಂಬ ಮೋರ್ ದೆನ್ 50 ಕಲರ್ಸ್ ಇದೆ. ನೀವು ಕಲರ್ ಕಾಂಬಿನೇಷನ್ನು ಮಾಡ್ಕೊಳ್ಬೋದು, ಅದು ನೋಡ್ಕೊಳ್ಳಿ. ಇದರಲ್ಲೇ ಮ್ಯಾಟ್ ಫಿನಿಶು ಬಂದಿದೆ. ನಿಮ್ಗೆ ಗ್ಲೋಸಿ ಬೇಡ ಅಂತಂದರೆ ಮ್ಯಾಟ್ ಫಿನಿಶು ಸೇಮ್ ಅದೇ ಪ್ರೈಸ್ ಆಗುತ್ತೆ. ಇದರಲ್ಲೂ ಡಿಫ್ರೆಂಟ್ ಕಲರ್ ನೋಡಿ, ಇದು ಗ್ರೇ ಇದೆ, ಇದು ವೈಟ್ ಐವರಿ ಇದೆ. ತ್ರೀ ಡಿ ಇಟಾಲಿಯನ್ ಮಾರ್ಬಲ್. ವುಡ್ ಕಲರಲ್ಲಿ ಬೇಕಾ, ನ್ಯಾಚುರಲ್ ವುಡ್ ಕಲರಲ್ಲಿ ಅದು ಬಂದ್ಬಿಡುತ್ತೆ. ನಿಮ್ಗೆ ವುಡ್ ವೀನಿಯರ್ ಹಾಕಿದ್ರೆ 300 rupees ಮೇಲೆ ಹೋಗುತ್ತೆ. 100 rupeesಲ್ಲಿ ಇಷ್ಟು ಶೈನಿಂಗ್ ಬರುತ್ತೆ. ಇದು ಲೈಫ್ ಲಾಂಗ್ ಹಾಗೇ ಇರುತ್ತೆ. ಸೋಫಿಟ್ ಸೀಲಿಂಗ್ PVC ಪ್ಯಾನಲ್ ನೋಡಿದ್ರಲ್ಲ, ಇಲ್ಲಿ ನೋಡಿ, ಹಳೆ ಕಾಲದ ಪ್ಯಾಲೇಸಲ್ಲೆಲ್ಲ ನಿಮಗೆ ವುಡ್ಡಲ್ಲಿ ಮಾಡಿರೋ ಸೀಲಿಂಗ್ ಇರುತ್ತೆ, ಹೆರಿಟೇಜ್ ಥರ. ಇಲ್ಲಿ ಕಾಣ್ಬೋದು. ಆಶ್ಚರ್ಯ ಅಂತಂದರೆ ಇದು ವುಡ್ ಅಲ್ಲ. ಈಗಿನ ಕಾಲದಲ್ಲಿ ವುಡ್ ಸಿಗೋದು ಇಲ್ಲ. ನಾವು ವುಡ್ ಸಿಕ್ಕರೂ ಮರ ಕಡಿಬೇಡಿ ಅಂತಲೇ ಸಜೆಸ್ಟ್ ಮಾಡೋದು. ಇದು ಸ್ಟೋನ್ ಫೈಬರ್ ಅಂತ ಹೊಸ ಮೆಟೀರಿಯಲ್ಲು, ಇಲ್ಲಿ ಕೇರಳದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಸಿಗ್ತಾ ಇದೆ. ಇದು ನೋಡಿ, ವುಡ್ ಥರನೇ ಕಾಣುತ್ತೆ, ವುಡ್ ಥರನೇ, ಬಟ್ ಇಟ್ ಇಸ್ ನಾಟ್ ವುಡ್. ಲೈಟ್ ವೆಯ್ಟ್, ಇಂಟೀರಿಯರು ಮಾಡ್ಬೋದು, ಎಕ್ಸ್ಟೀರಿಯರ್ ಬ್ಯಾಲ್ಕನಿ ಕೂಡ ಮಾಡಬಹುದು. ಹೊಸ ಪ್ರಾಡಕ್ಟು, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಟೀಕ್ ವುಡ್ ಶೇಡು, ರೋಸ್ ವುಡ್ ಕಲರ್ ಕೂಡ ಬರುತ್ತೆ. ಇಲ್ಲಿ ನೋಡಿ,
ರೋಸ್ವುಡ್ ಅಂದರೆ ಆ ಕಲರ್ ಅಂತ, ಇದು ರೋಸ್ವುಡ್ ಮ್ಯಾಚ್ ಆಗುತ್ತೆ, ರೋಸ್ವುಡ್ ಕಲರು, ಆ ಟೀಕುಡ್ ಕಲರು, ಯಾವ ಕಲರ್ ಬೇಕಾದರೂ ಮಾಡ್ಕೋಬೋದು. ನಿಮ್ಮ ಮನೆಗೆ ಏನು ಮ್ಯಾಚ್ ಆಗುತ್ತೆ ಮಾಡ್ಕೊಳ್ಬಹುದು. ನೋಡಿ ಅಡ್ವಾಂಟೇಜ್ ಏನು ಅಂತಂದರೆ, ಇದನ್ನೇ ನೀವು ಪ್ಲೇವುಡ್ಡಲ್ಲಿ ವೀನಿಯರಲ್ಲಿ ಮಾಡಿದ್ರೆ ಅಥವಾ ನ್ಯಾಚುರಲ್ ವುಡ್ಡಲ್ಲಿ ಮಾಡಿದ್ರೆ ಪಾಲಿಶ್ ಬೇಕಾಗತ್ತೆ, ಆಮೇಲೆ ಸಿಂಕ್ ಆಗೋ ಪ್ರಾಬ್ಲಮ್ ಇರುತ್ತೆ, ಅಂದರೆ ಸೀಸನಿಂಗ್ ಅಂತ ಹೇಳ್ತಾರಲ್ಲ ಅದೆಲ್ಲ. ಇದು ಸ್ಟೋನ್ ಫೈಬರ್ ಮೆಟೀರಿಯಲ್ಲು, ಯಾವ ಕಾರಣಕ್ಕೂ ಪಾಲಿಶು ಬೇಡ, ಸಿಂಕ್ ಆಗಲ್ಲ, ಸೀಸನಿಂಗ್ ಇಲ್ಲ. ಒಂದ್ಸಲಿ ಫಿಕ್ಸ್ ಮಾಡಿದ್ರೆ ನಿಮ್ಮ ಮನೆ ಎಲ್ಲಿ ತನಕ ಗ್ಯಾರಂಟಿನೋ ಅಲ್ಲಿ ತನಕನೂ ಇದೇ ಇರುತ್ತೆ. ಏನಾದ್ರು ಜಾಡ ಧೂಳು ಹೊಡ್ಕೋಬೇಕು ಬಿಟ್ಟರೆ ಬಾಕಿ ಝೀರೋ ಮೇಂಟೆನೆನ್ಸ್. ಕಾಸ್ಟ್ ವೈಸ್ ಬಂದು ನಿಮಗೆ ಡ್ರಾಸ್ಟಿಕಲಿ ವಿನಿಯರ್ ಪ್ಲೇವುಡ್ಗಿಂತ ಕಡಿಮೆ ಆಗುತ್ತೆ.